ಜರ್ಮನಿಯಲ್ಲಿ ಕೆಂಟ್ನೀಸ್ ಪ್ರೂಫಿಂಗ್ ಫೇಲ್ ಆಗ್ತಿರೋದು ಯಾಕೆ ಗೊತ್ತಾ? ಅವರಿಗೆ ನಾಲೆಜ್ ಇಲ್ಲ ಅಂತಲ್ಲ, ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ ಅಂತ. ಇವತ್ತು ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನ್ ಪಾಸಿಂಗ್ ಅಥವಾ ಕೆಂಟ್ನೀಸ್ ಎಕ್ಸಾಮ್ ಅಲ್ಲಿ ಮೇನ್ 3 ಪಿಲ್ಲರ್ಸ್ ಯಾವ್ದಪ್ಪ ಅಂದ್ರೆ, ಒಂದು ಜರ್ಮನ್ ಗೆಸೆಟ್ಸ್ ಅಂದ್ರೆ ಜರ್ಮನ್ ಲಾಸ್ ಅಬೌಟ್ ನರ್ಸಿಂಗ್, ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್, ಫಾಲ್ ಬೈಸ್ಪೀಲ್ ಅಂದ್ರೆ ಕೇಸ್ ಸಿನಾರಿಯೋ. ಇವ್ 3 ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಪಾಸ್ ಆಗೋದಂತೂ ಖಂಡಿತ. ಆನ್ ಪಾಸಿಂಗ್ ಆಗ್ಲಿ ಕೆಂಟ್ನೀಸ್ ಆಗ್ಲಿ. ನಮ್ ಇಂಡಿಯನ್ ನರ್ಸಸ್ ಗೆ ಮೆಡಿಕಲ್ ನಾಲೆಜ್ ಸ್ಟ್ರಾಂಗ್ ಆಗಿ ಇರುತ್ತೆ. ಎಕ್ಸಾಮಿನರ್ ಕೇಳ್ತಾರೆ, ವೈ ಡಿಡ್ ಯು ಡೂ ದಿಸ್? ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಜರ್ಮನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಕಷ್ಟ ಆಗ್ತಿರುತ್ತೆ. ಜರ್ಮನಿಯಲ್ಲಿ ಐ ಥಿಂಕ್ ಅಂತ ಹೇಳೋದು ಇನಫ್ ಅಲ್ಲ. ಸೊ ನೀವು ಯಾವ್ದಾದ್ರು ಆನ್ಸರ್ ಮಾಡ್ಬೇಕು ಅಂತಂದ್ರೆ ಲಾ ಮತ್ತು ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ ಮೇಲೆ ಜಸ್ಟಿಫೈ ಮಾಡಬೇಕು. ಸಿಂಪಲ್ ಆಗಿ ಆನ್ಸರ್ ಹೇಳೋಂಗಿಲ್ಲ. ಫಸ್ಟ್ ಪಾಯಿಂಟ್, ಜರ್ಮನ್ ಲಾಸ್. ಸೊ ಜರ್ಮನ್ ಲಾಸ್ ಯಾಕೆ ತಿಳ್ಕೊಬೇಕು? ಇದು ಎಕ್ಸಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ರೋಲು. ಸೊ ಜರ್ಮನ್ ಲಾಸ್ ಎಲ್ಲಾನು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ. ಸೊ ನಮ್ ಪ್ರೊಫೆಷನ್ ಬೇಕಾಗಿರೋದು ಅಬೌಟ್ ಪೇಷಂಟ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು, ಎಕ್ಸಾಮ್ ಈಸಿಯಾಗಿ ಪಾಸ್ ಮಾಡಬಹುದು. ಸೊ ಅವು ಯಾವ ಲಾಸ್? ಫಸ್ಟ್ ಒನ್, ಫ್ಲೆಗೆ ಬೆರುಫ್ ಗೆಸೆಟ್ಸ್ und die Patientenrechtsgesetz, Schweigepflicht und Dokumentation-Pflicht. Schweigepflicht ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ಅಬೌಟ್ ಪೇಷಂಟ್, ಡಾಕ್ಯುಮೆಂಟೇಶನ್ ಅಂಡ್ ಅಬೌಟ್ ನಮ್ ಪ್ರೊಫೆಷನ್ ಬಗ್ಗೆ ಆಗಿರ್ಬೋದು, ಇವನ್ ಪೇಷಂಟ್ ಲಾಸ್ ಆಗಿರ್ಬೋದು. ಇವ್ 4 ತಿಳ್ಕೊಂಡ್ರೆ ಸಾಕು, ಎಕ್ಸಾಮ್ ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಜರ್ಮನಿಯಲ್ಲಿ ನರ್ಸ್ ಅಂದ್ರೆ ಬರೀ ಕೇರ್ ಅಲ್ಲ, ಅದ್ರ ಜೊತೆಗೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಗಿವ್ ಮೆಡಿಕೇಶನ್ ವಿತೌಟ್ ಡಾಕ್ಯುಮೆಂಟೇಶನ್, ಇಟ್ ಈಸ್ ಲೀಗಲಿ ರಿಸ್ಕಿ. ಇಫ್ ಯು ಶೇರ್ ಪೇಷಂಟ್ ಇನ್ಫಾರ್ಮೇಶನ್, ಇಟ್ ವೈಲೇಟ್ ಶ್ವೈಗೆಫ್ಲಿಸ್ಟ್. ನಾವು ಯಾವುದೇ ಕಾರಣಕ್ಕೂ ಪೇಷಂಟ್ ಇನ್ಫಾರ್ಮೇಶನ್ ಎಲ್ಲರಿಗೂ ಸ್ಪ್ರೆಡ್ ಮಾಡಂಗಿಲ್ಲ. ಸೊ ಇವನ್ ಒಂದ್ ಪೇಷಂಟ್ ನಮ್ ಹಾಸ್ಪಿಟಲ್ ಬಂದಿತ್ತಂದ್ರೆ ಅಲ್ಲಿ ಪೇಷಂಟ್ ಪ್ರೊಫೈಲ್ ಒಳಗೆಲ್ಲಾನು ಮೆನ್ಷನ್ ಮಾಡಿರ್ತಾರೆ ಯಾರಿಗೆ ನಾವು ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು. ಇವನ್ ಪೇಷಂಟ್ ಓರಿಯೆಂಟೆಡ್ ಫಿಟ್ ಎಲ್ಲ ಇತ್ತಂದ್ರೆ ಪೇಷಂಟ್ಸ್ ಹೇಳ್ಬೋದು, ಪೇಷಂಟ್ ನ ಕೇಳ್ಬೇಕಾಗುತ್ತೆ ನಾವ್ ಯಾರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ಅಂತ. ಅಕಸ್ಮಾತ್ ಪೇಷಂಟ್ ಏನಾದ್ರು ಡಿಮೆನ್ಸ್ ಇತ್ತು, ಪೇಷಂಟ್ ನಾಟ್ ಸ್ಟೇಬಲ್ ಇದ್ದಾಗ, ಅವಾಗ ಪೇಷಂಟ್ ಆನ್ಗೆ ಹೊರಿಗೆ ಅಂದ್ರೆ ಪೇಷಂಟ್ ರಿಲೇಟಿವ್ಸ್ ಹೇಳ್ಬೋದು, ಬಟ್ ಪ್ರೊಫೈಲ್ ಅಲ್ಲಿ ಯಾರಿಗೆ ಮೆನ್ಷನ್ ಮಾಡ್ತಾರೆ ಅವ್ರಿಗೆ ಅಷ್ಟೇ ಹೇಳ್ಬೇಕು. ಅವ್ರಿಗೆ ಬಿಟ್ಟು ಎಲ್ಲರಿಗೂ ಇನ್ಫಾರ್ಮೇಶನ್ ಶೇರ್ ಮಾಡಂಗಿಲ್ಲ. ಅದು ಆಕ್ಚುಲಿ ಇಲ್ಲಿ ಇಲ್ಲೀಗಲ್. ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ದಾತನ್ ಶೂಟ್ಸ್ ಆಗಿರ್ಬೋದು, ಎಕ್ಸಾಮಿನರ್ ಏನಾದ್ರು ಜರ್ಮನ್ ಲಾಸ್ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಈ ತರ ಲಾ ಇದೆ ಅದಕ್ಕೋಸ್ಕರ ಈ ತರ ಹಿಂಗೆ ಅಂತ ನೀವು ಲಾಸ್ ಬೇಸ್ಡ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗತ್ತೆ. ಹಂಗ ಸಿಂಪಲ್ ಆನ್ಸರ್ ಎಕ್ಸ್ಪ್ಲೇನ್ ಮಾಡಬೇಡಿ, ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿ, ದೆನ್ ಅವಾಗ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ. ಸೆಕೆಂಡ್ ಪಾಯಿಂಟ್, ಫಾಲ್ ಬೈಸ್ಪೀಲ್ ಅಂದ್ರೆ ಕೇಸ್ ಸಿನಾರಿಯೋ. ಫಾರ್ ಎಕ್ಸಾಂಪಲ್, 75-year ಪೇಷಂಟ್, diabetes mellitus und infection und leaves alone, ಈ ತರ ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಎಕ್ಸಾಮಿನರ್ ಯಾವ ತರ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಫಸ್ಟ್ ಒನ್, ಅಸೆಸ್ಮೆಂಟ್ ಹೇಳ್ಬೇಕು, ಫ್ಲೆಗೆ ಡಯಾಗ್ನೋಸಿಸ್, ಫ್ಲೆಗೆ ಪ್ಲಾನಿಂಗ್, ಇಂಟರ್ವೆನ್ಷನ್, ಇವ್ಯಾಲ್ಯುಯೇಷನ್, ಇವು 5 ಫ್ಯಾಕ್ಟರ್ ನೀವು ಹೇಳ್ಬೇಕಾಗುತ್ತೆ ಅಬೌಟ್ ಪೇಷಂಟ್ ಬಗ್ಗೆ. ಜಸ್ಟ್ ಐ ವಿಲ್ ಕ್ಲೀನ್ ದ ವುಂಡ್ ಅಂತ ಹೇಳೋದಲ್ಲ. ಸೊ ಯಾಕೆ ವುಂಡ್ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಇನ್ಫೆಕ್ಷನ್ ಪ್ರಿವೆಂಟ್ ಕಂಟ್ರೋಲ್ ಮಾಡಕ್ಕೆ ಅಂತ ಸ್ವಲ್ಪ ಲಿಟಲ್ ಎಕ್ಸ್ಪ್ಲನೇಷನ್ ಮಾಡ್ಬೇಕು. ಯಾವಾಗ್ಲೂ ವೈ ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕು. ಜಸ್ಟ್ ಸಿಂಪಲ್ ಆನ್ಸರ್ ಹೇಳಿ ಬಿಡೋದಲ್ಲ. ಸೊ ಅದನ್ನ ಯಾಕೆ ಮಾಡ್ತಿದ್ದೀರಾ ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಥರ್ಡ್ ಪಾಯಿಂಟ್ ಈಸ್ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್. ಪ್ರತಿಯೊಂದು ದೇಶದಲ್ಲಿ ಅವ್ರದ್ದೇ ಆದಂತ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಇಂಟರ್ನ್ಯಾಷನಲಿ ಆಲ್ಮೋಸ್ಟ್ 12 or 13 ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್ ಇದೆ. ಬಟ್ ಜರ್ಮನಿ ಅಂತ ಬಂದ್ರೆ ಅದ್ರಲ್ಲಿನೂ 20-30 ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್ ಇದೆ. ನಾವು ಅಷ್ಟೊಂದು ತಿಳ್ಕೊಬೇಕಂತೆಲ್ಲ, ಮೇನ್ ಆಗಿ 12-13 ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್ ಇದಾವೆ. ಸೊ ಅವ್ನು ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ಎಕ್ಸಾಮ್ ಪಾಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಯಾವ್ದಂತಂದ್ರೆ ಡೆಕ್ಯುಬಿಟಿಸ್ ಪ್ರೊಫಿಲಾಕ್ಸಿಸ್ ಆಗಿರ್ಬೋದು, ಸ್ಟುಟ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಫಾಲ್ ಪ್ರಿವೆನ್ಷನ್. ಪೇಷಂಟ್ ಕೆಳಗೆ ಬಿದ್ರೆ ಅದಕ್ಕೂ ನೀವು ಯಾವ ತರ ಪ್ರೊಫಿಲಾಕ್ಸಿಸ್ ತಗೊಳ್ತೀರಾ ಅಂತ ಅದಕ್ಕೊಂದು ಸ್ಟೂಟ್ಸ್ ಪ್ರೊಫಿಲಾಕ್ಸಿಸ್ ಅಂತ ಇದೆ. ಆಮೇಲೆ ಪೇನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಇದೇ ತರ 12-13 ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್ ಇದೆ. ಸೊ ಅವ್ನ್ ಕಲ್ಕೊಂಡ್ರೆ ಸಾಕು. ಇನ್ ಜರ್ಮನಿ ನರ್ಸಿಂಗ್ ಕೇರ್ ಮಸ್ಟ್ ಫಾಲೋಸ್ ಜರ್ಮನ್ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ಸ್. ನೀವು ಯಾವುದೇ ಒಂದ್ ಕೆಲಸ ಮಾಡ್ಬೇಕಂದ್ರೂ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ ಯಾವ ತರ ಇದೆ ಆ ತರ ಮಾಡ್ಬೇಕು. ನಾರ್ಮಲ್ ಡೇಸ್ ಅಲ್ಲಿ ಎಲ್ಲಾನು ಮಾಡ್ಕೊಂತ ಇರಲ್ಲ, ಬಟ್ ಎಕ್ಸಾಮ್ ಅಂತ ಬಂದ್ರೆ ಸೊ ಇವನ್ನೆಲ್ಲಾನು ಫಾಲೋ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಪೇಷಂಟ್ ಬೆಡ್ ರಿಡನ್, ಯು ಮಸ್ಟ್ ಮೆನ್ಷನ್ ಡೆಕ್ಯುಬಿಟಿಸ್ ಪ್ರೊಫಿಲಾಕ್ಸಿಸ್. ಸೆಕೆಂಡ್ ಎಕ್ಸಾಂಪಲ್, ಇಫ್ ಪೇಷಂಟ್ ಎಲ್ಡರ್ಲಿ ಕೇರ್, ಯು ಮಸ್ಟ್ ಮೆನ್ಷನ್ ಸ್ಟುಟ್ಸ್ ಪ್ರೊಫಿಲಾಕ್ಸಿಸ್. ಎಕ್ಸಾಮಿನರ್ ಯಾವುದೇ ಕ್ವಶನ್ ಕೇಳಿದ್ರು, ಇವಾಗ ಒಂದ್ ಕೇಸ್ ಸಿನಾರಿಯೋ ನೋಡಿದ್ರೆ ಇಲ್ಲಿ ಡಯಾಬಿಟಿಸ್ ಮೆಲ್ಟಿಸ್ ಅಂತ ಇದೆ. ಸೊ ಅದಕ್ಕೆ ಯಾವ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ ಸೊ ನೀವು ಹೇಳ್ಬೇಕು. ಇವಾಗ ವುಂಡ್ ಇನ್ಫೆಕ್ಷನ್ ಅಂತ ಹೇಳಿದ್ದಾರೆ. ವುಂಡ್ ಇನ್ಫೆಕ್ಷನ್ ಅಂದ್ರೆ ವುಂಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಇವನ್ ಡಯಾಬಿಟಿಸ್ ಇದ್ರೆ ಸೊ ಡಯಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅದು ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಪೇಷಂಟ್ ಬೆಡ್ ರಿಡನ್ ಇದ್ರೆ ಡೆಕ್ಯುಬಿಟಿಸ್ ಪ್ರೊಫಿಲಾಕ್ಸಿಸ್, ಇದೇ ತರ ಎಲ್ಲ ಬರುತ್ತೆ. ಸೊ ಅವ್ರು ಯಾವ ತರ ಕೇಸ್ ಕೊಟ್ಟಿರ್ತಾರೆ, ಅದಕ್ಕೆ ಯಾವ ತರ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ ಅಪ್ಲೈ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಆನ್ಸರ್ ಮಾಡಿ. ನೀವೇನಾದ್ರೂ ಎಕ್ಸ್ಪರ್ಟೆನ್ಸ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ಏನಾದ್ರೂ ಆನ್ಸರ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗೋ ಚಾನ್ಸಸ್ ಇರುತ್ತೆ.
ಚಾನ್ಸಸ್ ಎಲ್ಲ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ. ಯಾವ ತರ ಸ್ಮಾರ್ಟ್ ಆಗಿ ಆನ್ಸರ್ ಮಾಡ್ಬೇಕು ಅದಕ್ಕೊಂದು ಗೋಲ್ಡನ್ ಫಾರ್ಮುಲಾ ಇದೆ. ಯಾವ್ದಪ್ಪ ಅಂದ್ರೆ ಗೋಲ್ಡನ್ ಫಾರ್ಮುಲಾ ಅದು ನಾನ್ ಸ್ವಂತವಾಗಿ ನಾನ್ ಮಾಡ್ಕೊಂಡಿದ್ದು. ಲಾ ಪ್ಲಸ್ ಅಸೆಸ್ಮೆಂಟ್ ಪ್ಲಸ್ ಎಕ್ಸ್ಪರ್ಟ್ ಅಂಡ್ ಸ್ಟ್ಯಾಂಡರ್ಡ್, ಈ ಮೂರು ಸೇರಿ ನೀವು ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ರೆ ನಿಜವಾಗ್ಲೂ ಪಾಸ್ ಆಗ್ತೀರಾ. ಇವಾಗ ಆಲ್ರೆಡಿ ಅಲ್ಲಿ 75-year-old ಪೇಷಂಟ್ ಡೆಕ್ಯುಬಿಟಿಸ್ ಓನ್ ಇನ್ಫೆಕ್ಷನ್ ಲೀವ್ಸ್ ಅಲೋನ್ ಅಂತ ಒಂದು ಕೇಸ್ ಕೊಟ್ಟಿದ್ರು. ಸೊ ಆ ಕೇಸ್ಗೆ ಯಾವ ತರ ಆನ್ಸರ್ ಮಾಡ್ಬೇಕು, ಸೊ ಅದನ್ನ ಜರ್ಮನಿಯಲ್ಲಿ ಹೇಳ್ತೀನಿ. ಯಾವ ತರ ಅಂದ್ರೆ, ಬೈ diesem Patienten schaue ich eine erhöhtes Decubitus Risiko. Laut Expertenstandard Decubitus Prophylaxis führe ich eine regelmäßige Lagerung durch und dokumentiere ich eine Dokumentationspflicht. ಈ ತರ ಆನ್ಸರ್ ಮಾಡ್ಬೇಕು. ರಿಮೆಂಬರ್, ಯು ಆರ್ ಆಲ್ರೆಡಿ ಅ ನರ್ಸ್, ಯು ಹ್ಯಾವ್ ಅ ನಾಲೆಜ್. ಜಸ್ಟ್ ಇಂಪ್ರೂವ್ ಯುವರ್ ಜರ್ಮನ್ ಕಮ್ಯುನಿಕೇಶನ್ ಅಂಡ್ ಸ್ಟ್ರಕ್ಚರ್ ಯುವರ್ ಆನ್ಸರ್. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್, ಶೇರ್, ಫಾಲೋ ಮಾಡಿ ಅಂಡ್ ನಮ್ ಚಾನಲ್ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ರಿಯಲ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ತರ ಇರುತ್ತೆ, ಆನ್ ಪಾಸಿಂಗ್ ಆಗಿರ್ಬೋದು, ಇವನ್ ಕೆಂಟೆನ್ಸ್ ಪ್ರೂಫಿಂಗ್ ಆಗಿರ್ಬೋದು. ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಫ್ ಯು ವಾಂಟ್ ಸ್ಟ್ರಕ್ಚರ್ ಟ್ರೈನಿಂಗ್ ಫ್ರಮ್ A1 to B2, especially for nurses, comment flag below. Thank you for watching video.